ಕನ್ನಡ ಸಿನಿಮಾ ನಟಿ ಲಾಸ್ಯಾ ನಾಗರಾಜ್ ಅವರ ತಾಯಿ ಮೇಲೆ ಹಲ್ಲೆಯಾಗಿದೆ. ಹಲ್ಲೆ ಮಾಡಿದ್ದು ಬೇರೆ ಯಾರೂ ಅಲ್ಲ, ಲಾಸ್ಯಾ ಅವರ ತಾಯಿ ಸುಧಾ ನಾಗರಾಜ್ ಅವರ ತಂಗಿ ಮಂಗಳ. ತಮ್ಮ ತಾಯಿಯ ಮೇಲೆ ಹಲ್ಲೆ ಮಾಡ್ತಿರುವ ಸಿಸಿಟಿವಿ ವಿಡಿಯೋನ ಲಾಸ್ಯಾ ಶೇರ್ ಮಾಡಿದ್ದಾರೆ. ಸ್ವಂತ ತಂಗಿಯಿಂದ ನಡೆದ ದೈಹಿಕ ಹಲ್ಲೆಯ ವಿಡಿಯೋ ಸದ್ಯ ವೈರಲ್ ಆಗ್ತಾ ಇದೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವ ಅವರ ನಿವಾಸದಲ್ಲಿ ಹಲ್ಲೆ ನಡೆದಿದೆ. ಮಂಗಳಾ ಶಶಿಧರ್ ಮತ್ತು ಸುಧಾ ನಾಗರಾಜ್ ಇಬ್ಬರು ಒಂದೇ ಕಟ್ಟಡದಲ್ಲಿ ವಾಸವಾಗಿದ್ದಾರೆ. ಸುಧಾ ನಾಗರಾಜ್ ಮೂಲತಃ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿದ್ದು, ಡ್ಯಾನ್ಸ್ ಕ್ಲಾಸ್ ವಿಚಾರಕ್ಕೆ ಸುಧಾ ಅವರ ಜೊತೆಗೆ ಮಂಗಳಾ ಕಿರಿಕಾಗಿದೆ. ಹಲ್ಲೆ ನಡೆಸಿದ್ದಾರೆ ಇದೇ ವಿಚಾರಕ್ಕೆ ಅಂತ ಹೇಳಲಾಗಿದೆ. ಈ ಮುಂಚೆಯೂ ಅನೇಕ ಬಾರಿ ಡ್ಯಾನ್ಸ್ ಕ್ಲಾಸ್ ವಿಚಾರಕ್ಕೆ ಕಿರಿಕ್ ಮಾಡ್ತಾ ಇದ್ರು, ಆದ್ರೆ ಇದು ಹೊಡೆಯುವವರೆಗೂ ಹೋಗಿರಲಿಲ್ಲ. ಈ ಬಾರಿ ತಮ್ಮ ಲಿಮಿಟ್ಸ್ ಮೀರಿ ನನ್ನ ತಾಯಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ನಟಿ ಲಾಸ್ಯಾ ಆರೋಪ ಮಾಡಿದ್ದಾರೆ. ಎರಡು ಕುಟುಂಬ ಒಂದೊಂದು ಮಹಡಿಯಲ್ಲಿ ವಾಸವಾಗಿದ್ದಾರೆ. ಕೆಳ ಮಹಡಿಯಲ್ಲಿ ಮಂಗಳಾ ವಾಸವಾಗಿದ್ರೆ, ಮೊದಲ ಮಹಡಿಯಲ್ಲಿ ಲಾಸ್ಯಾ ನಾಗರಾಜ್, ಸುಧಾ ನಾಗರಾಜ್ ಹಾಗೂ ಸುಧಾ ಅವರ ತಾಯಿ ವಾಸವಾಗಿದ್ದಾರೆ. ಇದೇ ಬಿಲ್ಡಿಂಗ್ನ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ನಲ್ಲಿ ಕಳೆದ ಹಲವು ವರ್ಷಗಳಿಂದ ಡ್ಯಾನ್ಸ್ ಕ್ಲಾಸ್ ನಡೆಸುತ್ತಿದ್ದಾರೆ ಸುಧಾ. ಅವರು ಡ್ಯಾನ್ಸ್ ಕ್ಲಾಸ್ ನಡೆಸೋದು ಮಂಗಳಾ ಕುಟುಂಬದವರಿಗೆ ಇಷ್ಟವಾಗ್ತಿರಲಿಲ್ಲ. ಇದೇ ವಿಚಾರದಲ್ಲಿ ಶುರುವಾದ ಜಗಳ ಕೊನೆಗೆ ಹೊಡೆದಾಡಿಕೊಳ್ಳುವವರೆಗೂ ಹೋಗಿದೆ. ಮಂಗಳಾ ತಮ್ಮ ಪತಿ ಶಶಿಧರ್ ಜೊತೆ ಸೇರಿ ಸುಧಾ ಅವರ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಸದ್ಯ ನಟಿ ಲಾಸ್ಯಾ ಕೆನಡಾದಲ್ಲಿದ್ದು ಅಲ್ಲಿ ಪ್ರೊಡಕ್ಷನ್ ಮತ್ತು ಡೈರೆಕ್ಷನ್ ಕೋಚಿಂಗ್ ಅನ್ನ ತೆಗೆದುಕೊಳ್ತಿದ್ದಾರೆ. ತಾಯಿ ಜೊತೆಗೆ ಯಾರು ಇಲ್ಲದ ಸಂದರ್ಭ ನೋಡಿಕೊಂಡು ಹಲ್ಲೆಯನ್ನ ಮಾಡಿದ್ದಾರೆ. ಇವರನ್ನು ಸುಮ್ಮನೆ ಬಿಡುವ ಮಾತೇ ಇಲ್ಲ. ಇಂದೇ ಭಾರತಕ್ಕೆ ಬಂದು ನಾನು ಮಂಗಳಾ ಮತ್ತು ಶಶಿಧರ್ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ಅಂತ ಲಾಸ್ಯಾ ಹೇಳಿದ್ದಾರೆ. ಆದ್ರೆ ಇಲ್ಲಿವರೆಗೂ ಅಧಿಕೃತವಾಗಿ ಪೊಲೀಸ್ ದೂರು ದಾಖಲಾಗಿಲ್ಲ. ಇನ್ನು ಲಾಸ್ಯಾ ಕನ್ನಡ ಸಿನಿಮಾ ಮತ್ತು ಕಿರುತೆರೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಸೀಸನ್ 5ರಲ್ಲೂ ಕೂಡ ಅವರು ಭಾಗವಹಿಸಿದ್ರು. ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗಿದ್ದ ಡಾನ್ಸ್ ರಿಯಾಲಿಟಿ ಶೋನಲ್ಲೂ ಕೂಡ ಭಾಗಿಯಾಗಿದ್ರು. ಅಸತೋಮ ಸದ್ಗಮಯ ಸೇರಿದಂತೆ ಕೆಲವು ಕನ್ನಡ ಸಿನಿಮಾಗಳಲ್ಲಿ ಲಾಸ್ಯಾ ನಾಗರಾಜ್ ನಟಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಡೈರೆಕ್ಟರ್ ಆಗಬೇಕೆನ್ನುವ ಕನಸನ್ನ ಹೊಂದಿದ್ದಾರೆ.